ವರದಾನ ತಲಿ ಕೆಟ್ಟಿ ಪರಸ ಸೂಡಿ ಹಾಡಿ ಹೇಳ್ಯಾನ ಪ್ರೇಮಿಗಳ ಮನ ಮುಟ್ಟಿ ಪರಸ ಕೊಡುರ ಹಾಡಿ ಹೇಳ್ಯಾನ ನಂದವರ ಇದು ಕಟ್ಟಿ. ಓಕೆ, ಥ್ಯಾಂಕ್ ಯು. ನಮ್ಮ ಆಲ್ಮಟ್ಟಿ ಹನುಮಂತವ್ರು ಕಾಮಿಡಿ ಅಂತ ಮಾಡ್ತಾರ ಮಾಡಿದ್ನೆ. ಸಾಹಿತ್ಯ ಕಡೆ ಬರ್ತಾರ ಇವತ್ತು ಗೊತ್ತಾಯ್ತು ನನಗ. ಇವತ್ತೊಂದ್ ವಿಷಯ ಹೇಳ್ಬೇಕ್ರಿ, ನಾ ಯಾರ್ಯಾರು ವಿಡಿಯೋ ಮಾಡ್ಕೋರಿದ್ರ ಮಾಡ್ಕೊಂಡ್ಬಿಡ್ರಿ. ಒಂದು ನನ್ನ ಸ್ಟೋರಿ ಹೇಳ್ಕೊಳ್ಬೇಕಾಗೈತಿ ಇವತ್ನ. ಏನಪ್ಪಾ ಅಂದ್ರ ವೀರು ಜಮಖಂಡಿ ಹಿಂಗ ಕಾಣಿಸ್ಕೊಳಕ್ ಕಾರಣಪ್ಪ ಅಂದ್ರ ಪರ್ಸಕೊಳ್ರವ್ರು. ಯಾಕಂದ್ರ ಅವ್ರದೊಂದು ಸಾಂಗ್ ಹಾಡ್ತಿದ್ನೆ ಯಾವಾಗ, ಇದ ಟ್ರ್ಯಾಕ್ ಮೇಲೆ. ಯಾವ್ದು ಹೇಳ? ಚಂದುಳ ಚಲುವಿ ನನ್ ಹುಡುಗಿ ವಕೀಲ ಹೈಸ್ಕೂಲ ಸಾಲಿಗಿ ಕಾಯ್ಕೊತ ನಿಲ್ಲ ಮಹಾದಿಗಿ ಅಕ್ಕಿತೊಂದು ಚಂದನ ಸ್ಮೈಲಿಗಿ. ಅದು ಟ್ರೆಂಡ್ ಬಿತ್ತಿಗೈತಿ. ಅದಕ್ಕೆ ಅವಾಗ 60,000 ರೀಲ್ಸ್. ಅದು ವೀರು ಜಮಖಂಡಿ ಚಂದ ಹಾಡ್ತಾನ, ಪರ್ಸುಕುಲ್ರ ಹಾಡ ಆಡ್ತಾನ. ಪರ್ಸುಕುಲ್ರು ಇರ್ಲಿಕ್ಕಂದ್ರು ನಡಿತೈತಿ, ಚಂದ ಆಡ್ತಾನ. ಅವ್ರ ಖಾಲಿ ಇರ್ಲಿಕ್ಕಂದ್ರ ಅವ್ರನ್ನ ಹಾಕ್ರಿ ಹತ್ತಿದ್ರು. ಆ ಸಾಂಗಿನಿಂದ್ರ ನಾ ಹೈಲೈಟ್ ಆದ್ನಿ. ಅದಕ್ಕೆ ಹೈಲೈಟ್ ಆಗ ಕಾರಣ ಯಾರಪ್ಪ ಅಂದ್ರ ನಮ್ಮಣ್ಣ ರೀ. ಇಲ್ಲ, ಇನ್ನೊಂದೇನಂದ್ರ ಕಲಾವಿದರಾಗುತ್ತು ತಾಯಿ ಗುಣ ಇರ್ಬೇಕು. ಯಾರು ಇನ್ನೊಬ್ಬ ಕಲಾವಿದರನ್ನ ಬೆಳೆಸಕೋತ ತಾವು ಬೆಳಿಬೇಕು. ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ, ಅದು ನಿಜವಾದ ಕಲಾವಿದರ ಗುಣ. ನನ್ನ ತಮ್ಮಗಳು ಇನ್ನ ಎಷ್ಟು ಮಂದಿ ಬರ್ತಾರ ಬರ್ಲಿ, ನಾ ಬೆಳೆಸಕ್ ನಾ ಪ್ರಯತ್ನ ಮಾಡ್ತೀನಿ. ಆದ್ರ ಈ ಖುಷಿ ವಿಚಾರದಾಗ ನಾ ಏನ್ರ ಅವ್ನ್ ಕಾಣಿಕೆ ಕೊಡ್ಬೇಕು ಅನ್ಸೈತಿ. ಕೊಡ್ಲೇ ಬೇಡ? ಬಂಗಾರದ ಇದ್ರಣ್ಣ, ಬಂಗಾರ ಚಪ್ಪಾಳ ಹೊಡ್ರಣ್ಣ. ಅಲ್ಲ ನೋಡ್ರಿ, ಇಲ್ಲಿ ಒಂದು ಗುರುಗೂ ನಾವು ಏನು ಕೊಟ್ರು ಅದು ಗುರು ದಕ್ಷಿಣ ಕಾಣಿಕೆನಂತಿರತ್ತ. ಬಟ್ ಕೊಡುವಂತ ಮನಸ್ಸು ಏನಿರುತ್ತಲ್ಲ ಅದು ಮಾತ್ರ ನಿಜವಾಗ್ಲೂ ದೊಡ್ಡದು. ಆ ಮನಸ್ಸು ಎಲ್ಲರಿಗೂ ಇರಕ್ಕೆ ಸಾಧ್ಯ ಇಲ್ಲ. ಗುರುವಿಗೆ ನಾವು ಏನ್ ಅಲ್ಲ, ಹಿರಿಯರು ಒಂದು ಮಾತು ಹೇಳ್ತಾರ, ಬಲ್ಲವರು ಒಂದು ಮಾತು ಹೇಳ್ತಾರೆ. ಏನ್ ಗೊತ್ತಾ? ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ನಿಜವಾಗ್ಲು ಗುರುವಿನ ಗುಲಾಮನಾದಾಗನ ಈ ಕಲೆ, ಈ ಪ್ರವೃತ್ತಿ ಒಳಗೆ ನೀವು ಮುಂದೆ ಬಂದಿರಿ. ಅವ್ರಿಗೆ ಕೊಟ್ಟಂತ ಗೌರವ ಹಿಂದ್ಗಡೆ ಹೆಂಗಿತ್ತೋ ಗೊತ್ತಿಲ್ಲ, ಬಟ್ ಎಲ್ಲಾ ಪ್ರೇಕ್ಷಕರ ಮುಂದೆ ನೀವು ಕೊಟ್ಟಂತ ಗೌರವ ಅಜರಾಮವಾಗಿ ಶಾಶ್ವತವಾಗಿ ಉಳಿಯುವಂಗಿತ್ತು. ನಿಜವಾಗ್ಲು ಇವತ್ತ ಬಂಗಾರ ಬೆಲೆ ರೇಟ್ ನೋಡಿದ್ರೆ ನಿಜವಾಗ್ಲು